ತಾವು ಸಹ ಆ ನಿರ್ಧಾರ ತೆಗೆದುಕೊಳ್ತೀರಾ ಅಥವಾ ಮುಂದೆ ಕಂಟೆಸ್ಟ್ ಮಾಡ್ತೀರಾ? ಹಿಂದಿಂದ ನೋಡೋನು ಏನಿದೆ ದೇವರ ಶಕ್ತಿ ಕೊಟ್ಟ ಕಂಟೆಸ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನಿಮ್ಗೆಲ್ಲರಿಗೂ ಬಹಳಷ್ಟು ಅಭಿನಂದನೆಗಳು, ಧನ್ಯವಾದಗಳು. ಬಹಳ ರೀತಿಯಿಂದ ಮೊದಲಿನಿಂದ ಇಲ್ಲಿವರೆಗೆ ಎಲ್ಲ ಸಹಕಾರ ಮಾಡಿರಿ, ಇದ್ದಂಗ ನೀವು ಲೇ ಮಾಡಿರಿ. ಎಲ್ಲ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಸಾಕಷ್ಟು ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ಔಷಧ ಸಲ್ಲಿಸ್ತೀನಿ. ಅದಕ್ಕೆ ಮೊದಲು ಇವತ್ತು ಬಂದಿರಿ ಇಲ್ಲಿ ಸರ್. ಕೊನೆಯದಾಗ ಒಂದು ಸರ್, ನಿಮ್ಮ ಈ ಅವಧಿ ಒಳಗಡೆ ಒಂದು ಅನುಚಿತವಾಗಿರ್ತಕ್ಕಂಥ ಘಟನೆ ಕೂಡ ನಡೆದಿತ್ತು ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ನಿಮಗೆ ಇವತ್ತು ಅಧಿಕಾರದ ಕೆಳಗಿಳಿದಾಗ ಕೇಳ್ತಾ ಇದ್ದೇವೆ ಸರ್, ಆ ಘಟನೆ ನಿಮ್ಗೆ ನಿಜವಾಗ್ಲೂ ಏನು ಅನ್ಸುತ್ತೆ ಸರ್? ಘಟನೆ ನೋಡಿ ಆಗಬಾರ್ದು ಅಂತ ಎರಡು ಘಟನೆಗಳಾದವು, ಧರ್ಮೇಗೌಡನ ಆಗಬಾರ್ದಾಗಿತ್ತು. ಬಟ್ ಅದನ್ನು ಭಾಳ ಸಿಸ್ಟಮೆಟಿಕ್ ಆಗಿ ಕುತ್ಕೊಂಡು ಹ್ಯಾಂಡಲ್ ಮಾಡಿ ಇಬ್ಬರನ್ನು ಕರೆಸಿ ಕಾಂಪ್ರಮೈಸ್ ಅವತ್ತು ಸುಮಾರು 2 ತಾಸು ಎಲ್ಲವನ್ನ ಅವರು ಸಮಾಧಾನ ಮಾಡಿ ನನ್ನ ಕೊಟ್ಟು ಅವ್ರು ಚರ್ಚೆ ಮಾಡಿ ಮತ್ತು ಅವ್ರ ಕಡೆ ಅರ್ಜಿ ಕೊಟ್ಟರು. ಎಥಿಕ್ಸ್ ಕಮಿಟಿ ಎಥಿಕ್ಸ್ ಕಮಿಟಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ತಾವು ಸಹ ಆ ನಿರ್ಧಾರ ತೆಗೆದುಕೊಳ್ತೀರಾ ಅಥವಾ ಮುಂದೆ ಕಂಟೆಸ್ಟ್ ಮಾಡ್ತೀರಾ? ಹಿಂದಿಂದ ನೋಡೋನು ಏನಿದೆ ದೇವರ ಶಕ್ತಿ ಕೊಟ್ಟ ಕಂಟೆಸ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನಿಮ್ಗೆಲ್ಲರಿಗೂ ಬಹಳಷ್ಟು ಅಭಿನಂದನೆಗಳು, ಧನ್ಯವಾದಗಳು. ಬಹಳ ರೀತಿಯಿಂದ ಮೊದಲಿನಿಂದ ಇಲ್ಲಿವರೆಗೆ ಎಲ್ಲ ಸಹಕಾರ ಮಾಡಿರಿ, ಇದ್ದಂಗ ನೀವು ಲೇ ಮಾಡಿರಿ. ಎಲ್ಲ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಸಾಕಷ್ಟು ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ಔಷಧ ಸಲ್ಲಿಸ್ತೀನಿ. ಅದಕ್ಕೆ ಮೊದಲು ಇವತ್ತು ಬಂದಿರಿ ಇಲ್ಲಿ ಸರ್. ಕೊನೆಯದಾಗ ಒಂದು ಸರ್, ನಿಮ್ಮ ಈ ಅವಧಿ ಒಳಗಡೆ ಒಂದು ಅನುಚಿತವಾಗಿರ್ತಕ್ಕಂಥ ಘಟನೆ ಕೂಡ ನಡೆದಿತ್ತು ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ನಿಮಗೆ ಇವತ್ತು ಅಧಿಕಾರದ ಕೆಳಗಿಳಿದಾಗ ಕೇಳ್ತಾ ಇದ್ದೇವೆ ಸರ್, ಆ ಘಟನೆ ನಿಮ್ಗೆ ನಿಜವಾಗ್ಲೂ ಏನು ಅನ್ಸುತ್ತೆ ಸರ್? ಘಟನೆ ನೋಡಿ ಆಗಬಾರ್ದು ಅಂತ ಎರಡು ಘಟನೆಗಳಾದವು, ಧರ್ಮೇಗೌಡನ ಆಗಬಾರ್ದಾಗಿತ್ತು. ಬಟ್ ಅದನ್ನು ಭಾಳ ಸಿಸ್ಟಮೆಟಿಕ್ ಆಗಿ ಕುತ್ಕೊಂಡು ಹ್ಯಾಂಡಲ್ ಮಾಡಿ ಇಬ್ಬರನ್ನು ಕರೆಸಿ ಕಾಂಪ್ರಮೈಸ್ ಅವತ್ತು ಸುಮಾರು 2 ತಾಸು ಎಲ್ಲವನ್ನ ಅವರು ಸಮಾಧಾನ ಮಾಡಿ ನನ್ನ ಕೊಟ್ಟು ಅವ್ರು ಚರ್ಚೆ ಮಾಡಿ ಮತ್ತು ಅವ್ರ ಕಡೆ ಅರ್ಜಿ ಕೊಟ್ಟರು. ಎಥಿಕ್ಸ್ ಕಮಿಟಿ ಎಥಿಕ್ಸ್ ಕಮಿಟಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ತಾವು ಸಹ ಆ ನಿರ್ಧಾರ ತೆಗೆದುಕೊಳ್ತೀರಾ ಅಥವಾ ಮುಂದೆ ಕಂಟೆಸ್ಟ್ ಮಾಡ್ತೀರಾ? ಹಿಂದಿಂದ ನೋಡೋನು ಏನಿದೆ ದೇವರ ಶಕ್ತಿ ಕೊಟ್ಟ ಕಂಟೆಸ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನಿಮ್ಗೆಲ್ಲರಿಗೂ ಬಹಳಷ್ಟು ಅಭಿನಂದನೆಗಳು, ಧನ್ಯವಾದಗಳು. ಬಹಳ ರೀತಿಯಿಂದ ಮೊದಲಿನಿಂದ ಇಲ್ಲಿವರೆಗೆ ಎಲ್ಲ ಸಹಕಾರ ಮಾಡಿರಿ, ಇದ್ದಂಗ ನೀವು ಲೇ ಮಾಡಿರಿ. ಎಲ್ಲ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಸಾಕಷ್ಟು ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ಔಷಧ ಸಲ್ಲಿಸ್ತೀನಿ. ಅದಕ್ಕೆ ಮೊದಲು ಇವತ್ತು ಬಂದಿರಿ ಇಲ್ಲಿ ಸರ್. ಕೊನೆಯದಾಗ ಒಂದು ಸರ್, ನಿಮ್ಮ ಈ ಅವಧಿ ಒಳಗಡೆ ಒಂದು ಅನುಚಿತವಾಗಿರ್ತಕ್ಕಂಥ ಘಟನೆ ಕೂಡ ನಡೆದಿತ್ತು ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ನಿಮಗೆ ಇವತ್ತು ಅಧಿಕಾರದ ಕೆಳಗಿಳಿದಾಗ ಕೇಳ್ತಾ ಇದ್ದೇವೆ ಸರ್, ಆ ಘಟನೆ ನಿಮ್ಗೆ ನಿಜವಾಗ್ಲೂ ಏನು ಅನ್ಸುತ್ತೆ ಸರ್? ಘಟನೆ ನೋಡಿ ಆಗಬಾರ್ದು ಅಂತ ಎರಡು ಘಟನೆಗಳಾದವು, ಧರ್ಮೇಗೌಡನ ಆಗಬಾರ್ದಾಗಿತ್ತು. ಬಟ್ ಅದನ್ನು ಭಾಳ ಸಿಸ್ಟಮೆಟಿಕ್ ಆಗಿ ಕುತ್ಕೊಂಡು ಹ್ಯಾಂಡಲ್ ಮಾಡಿ ಇಬ್ಬರನ್ನು ಕರೆಸಿ ಕಾಂಪ್ರಮೈಸ್ ಅವತ್ತು ಸುಮಾರು 2 ತಾಸು ಎಲ್ಲವನ್ನ ಅವರು ಸಮಾಧಾನ ಮಾಡಿ ನನ್ನ ಕೊಟ್ಟು ಅವ್ರು ಚರ್ಚೆ ಮಾಡಿ ಮತ್ತು ಅವ್ರ ಕಡೆ ಅರ್ಜಿ ಕೊಟ್ಟರು. ಎಥಿಕ್ಸ್ ಕಮಿಟಿ ಎಥಿಕ್ಸ್ ಕಮಿಟಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್.